ಒಂದು ಸಣ್ಣ ಹಳ್ಳಿಯಲ್ಲಿ ಮಂಕು ಎಂಬ ದಯಾಳು ಕುಂಭಾರ ವಾಸಿಸುತ್ತಿದ್ದ. ಅವನು ಮಣ್ಣಿನ ದೀಪಗಳನ್ನು ಮಾಡುತ್ತಿದ್ದ. ಆದರೆ ಜನರು ವಿದ್ಯುತ್ ದೀಪಗಳನ್ನು ಹೆಚ್ಚು ಇಷ್ಟಪಡುತ್ತಿದ್ದರು. ದೀಪಾವಳಿಗೆ ಒಂದು ದಿನ ಮೊದಲು ಒಂದು ಭಯಾನಕ ಮಳೆಗಾಳಿ ಬೀಸಿತು. ಅವನ ಎಲ್ಲಾ ದೀಪಗಳು ಒಡೆದು ಹೋದವು, ಒಂದನ್ನು ಹೊರತುಪಡಿಸಿ. ಆ ಕೊನೆಯ ದೀಪವನ್ನು ಮಂಕು ತನ್ನ ಮನೆ ಬಾಗಿಲಿನ ಮುಂದೆ ಇಟ್ಟು ಲಕ್ಷ್ಮೀದೇವಿಗೆ ಪ್ರಾರ್ಥನೆ ಮಾಡಿದ. ಆ ರಾತ್ರಿ ಮಿಂಚಿನ ನಡುವೆ ಒಂದು ದಿವ್ಯ ಪ್ರಕಾಶ ಕಾಣಿಸಿತು. ಅದು ಲಕ್ಷ್ಮೀದೇವಿಯೇ. ಮಳೆ ಮತ್ತು ಗಾಳಿಯಿಂದ ಆ ದೀಪವನ್ನು ಕಾಪಾಡಿದ ಮಂಕುವನ್ನು ನೋಡಿ ದೇವಿ ಮುಗುಳ್ನಕ್ಕು ಹೇಳಿದರು, ಅಂಧಕಾರದಲ್ಲಿಯೂ ನೀನು ಬೆಳಕನ್ನು ಕಾಪಾಡಿದೆ. ಅದೇ ನಿಜವಾದ ಭಕ್ತಿ. ಅವರು ದೀಪವನ್ನು ಸ್ಪರ್ಶಿಸಿದರು. ಅದು ಬಂಗಾರವಾಗಿ ಪರಿವರ್ತನೆಯಾಯಿತು. ಬೆಳಿಗ್ಗೆ ಮಂಕುವಿನ ಕಾರ್ಯಾಲಯವು ಬಂಗಾರದ ಧೂಳಿನಿಂದ ಹೊಳೆಯುತ್ತಿತ್ತು. ಅವನು ಸ್ಪರ್ಶಿಸಿದ ಪ್ರತಿಯೊಂದು ಪಾತ್ರೆಯೂ ಅದ್ಭುತವಾಗುತ್ತಿತ್ತು. ಜನರು ಅವನ ಆಶೀರ್ವಾದಿತ ದೀಪಗಳನ್ನು ಖರೀದಿಸಲು ಓಡಿದರು. ಪ್ರತಿ ದೀಪಾವಳಿಯಲ್ಲೂ ಮಂಕು ನೂರಾರು ದೀಪಗಳನ್ನು ಬಡ ಕುಟುಂಬಗಳಿಗೆ ಉಚಿತವಾಗಿ ಕೊಟ್ಟನು, ಏಕೆಂದರೆ ಅವನು ಅರಿತಿದ್ದ ನಿಜವಾದ ಐಶ್ವರ್ಯವೆಂದರೆ ಬೆಳಕನ್ನು ಹಂಚಿಕೊಳ್ಳುವುದು. ವರ್ಷಗಳ ನಂತರ ಅವನು ದೀಪಗಳನ್ನು ಹಚ್ಚುತ್ತಿದ್ದಾಗ ನಿಧಾನವಾಗಿ ಹೇಳಿದ, ಲಕ್ಷ್ಮೀದೇವಿ, ಧನ್ಯವಾದಗಳು. ಅಂದೇ ಒಂದು ಸೌಮ್ಯ ಗಾಳಿ ಬೀಸಿ ಬಂಗಾರದ ರೆಂಬೆಗಳು ಹಾರಿದವು. ಹಳ್ಳಿಯೆಲ್ಲ ದಿವ್ಯ ಬೆಳಕಿನಿಂದ ತುಂಬಿತು.